ಸ್ನೇಹಿತರೆ, GNN ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. IPLನ 16ನೇ ಪಂದ್ಯದಲ್ಲಿ RCB ವಿರುದ್ಧ 26 ಎಸೆತಗಳನ್ನು ಎದುರಿಸಿದಂತಹ ವೈಭವ್ ಸೂರ್ಯವಂಶಿ 7 ಸಿಕ್ಸರ್ ಹಾಗೆ 8 ಫೋರ್ಗಳೊಂದಿಗೆ ಬರೋಬ್ಬರಿ 78 ರನ್ಸ್ ಅನ್ನ ಬಾರಿಸಿದ್ದಾರೆ. ಈ ಸ್ಫೋಟಕ ಹಾಫ್ ಸೆಂಚುರಿ ನೆರವಿನೊಂದಿಗೆ RCB ನೀಡಿದಂತಹ 202 ರನ್ಗಳ ಗುರಿಯನ್ನ ರಾಜಸ್ಥಾನ್ ರಾಯಲ್ಸ್ 18 ಓವರ್ಗಳಲ್ಲಿ ಚೇಸ್ ಮಾಡಿದೆ. ಇಂಡಿಯನ್ ಪ್ರೀಮಿಯರ್ ಲೀಗ್ನ 16ನೇ ಪಂದ್ಯದಲ್ಲಿ ಸಿಡಿಲಬ್ಬರದ ಬ್ಯಾಟಿಂಗ್ ಅನ್ನು ಪ್ರದರ್ಶಿಸಿದಂತಹ ವೈಭವ್ ಸೂರ್ಯವಂಶಿ ಹಲವು ದಾಖಲೆಗಳನ್ನು ನಿರ್ಮಿಸಿದ್ದಾರೆ. ಅದು ಕೂಡ ಕೇವಲ 15 ಬಾಲ್ಗಳಲ್ಲಿ ಹಾಫ್ ಸೆಂಚುರಿಯನ್ನ ಪೂರೈಸುವ ಮೂಲಕ ಅನ್ನೋದು ತುಂಬಾ ಸ್ಪೆಷಲ್ ಆಗಿದೆ. ಹೀಗೆ ಸಿಡಿಲಬ್ಬರದ ಬ್ಯಾಟಿಂಗ್ನೊಂದಿಗೆ ವೈಭವ್ ಅವರು ಬರೆದಂತಹ ದಾಖಲೆಗಳ ಪಟ್ಟಿ ಅನ್ನೋದು ಹೀಗಿದಾವೆ. IPL ಇತಿಹಾಸದಲ್ಲೇ 2 ಬಾರಿ 15 ಅಥವಾ ಅದಕ್ಕಿಂತ ಹೆಚ್ಚು ಕಡಿಮೆ ಬಾಲ್ಗಳಲ್ಲಿ ಅರ್ಧಶತಕ ಬಾರಿಸಿದಂತಹ ಮೊದಲ ಭಾರತೀಯ ಬ್ಯಾಟರ್ ಎಂಬ ದಾಖಲೆಯನ್ನ ವೈಭವ್ ಸೂರ್ಯವಂಶಿ ತಮ್ಮದಾಗಿಸಿಕೊಂಡಿದ್ದಾರೆ. ಈ ಹಿಂದೆ CSK ವಿರುದ್ಧ 15 ಬಾಲ್ಗಳಲ್ಲಿ ಹಾಫ್ ಸೆಂಚುರಿ ಸಿಡಿಸಿದಂತಹ ವೈಭವ್ ಇದೀಗ RCB ವಿರುದ್ಧ ಕೂಡ 15 ಬಾಲ್ಗಳಿಗೆ ಅರ್ಧಶತಕ ಪೂರೈಸಿ ಈ ದಾಖಲೆಯನ್ನ ನಿರ್ಮಿಸಿದ್ದಾರೆ. IPL ಇತಿಹಾಸದಲ್ಲಿ ಪವರ್ ಪ್ಲೇನಲ್ಲಿ ಅತ್ಯಧಿಕ ಬಾರಿ ಹಾಫ್ ಸೆಂಚುರಿ ಪೂರೈಸಿದ ಭಾರತೀಯ ಬ್ಯಾಟರ್ ಎಂಬ ದಾಖಲೆಯನ್ನ ವೈಭವ್ ಸೂರ್ಯವಂಶಿ ತಮ್ಮದಾಗಿಸಿಕೊಂಡಿದ್ದಾರೆ. ವೈಭವ್ ಇದುವರೆಗೆ 3 ಬಾರಿ ಪವರ್ ಪ್ಲೇನಲ್ಲಿ ಹಾಫ್ ಸೆಂಚುರಿಯನ್ನ ಸಿಡಿಸಿದ್ದಾರೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಹಾಫ್ ಸೆಂಚುರಿ ಸಿಡಿಸಿದ ಅತ್ಯಂತ ಕಿರಿಯ ಬ್ಯಾಟರ್ ಎಂಬ ಹೆಗ್ಗಳಿಕೆಗೂ ಕೂಡ ವೈಭವ್ ಸೂರ್ಯವಂಶಿ ಪಾತ್ರರಾಗಿದ್ದಾರೆ. ತಮ್ಮ 15ನೇ ವಯಸ್ಸಿನಲ್ಲೇ ಸ್ಫೋಟಕ ಹಾಫ್ ಸೆಂಚುರಿ ಸಿಡಿಸಿದ ವೈಭವ್ ಈ ದಾಖಲೆಯನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಈ ಸೀಸನ್ನಲ್ಲಿ CSK ವಿರುದ್ಧ 15 ಬಾಲ್ಗಳಿಗೆ 50 ಬಾರಿಸಿದ ವೈಭವ್ ಈಗ RCB ವಿರುದ್ಧ ಅದನ್ನ ರಿಪೀಟ್ ಮಾಡಿದ್ದಾರೆ. ಈ ಮೂಲಕ IPLನ ಒಂದೇ ಆವೃತ್ತಿಯಲ್ಲಿ 2 ಬಾರಿ 15 ಬಾಲ್ಗಳಿಗೆ ಹಾಫ್ ಸೆಂಚುರಿ ಮಾಡಿದಂತ ಮೊದಲ ಭಾರತೀಯ ಎನ್ನುವಂತಹ ಹೆಗ್ಗಳಿಕೆಗೆ ಕೂಡ ವೈಭವ್ ಪಾತ್ರರಾಗಿದ್ದಾರೆ.